ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ ಆಫ್ಟರ್ ಲಾಂಗ್ ಟೈಮು ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಬಂದುಬಿಟ್ಟು ಜಾಬ್ ರಿಲೇಟೆಡ್ ಅಂತ ಹೇಳಿದರೆ ಇಂಟರ್ನ್ಶಿಪ್ ರಿಲೇಟೆಡ್ ವೀಡಿಯೋ ಆಗಿರುತ್ತೆ. ಯಾರ್ಯಾರು ಇವಾಗ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಟರ್ನ್ಶಿಪ್ ಬೇಕು ಅಂತಿದ್ರೆ 1 ಮಂತ್ ಇಂಟರ್ನ್ಶಿಪ್ ಇದೆ. ಅದರಲ್ಲೂ ಕೂಡ ಇದರಲ್ಲಿ ಡಿಫ್ರೆಂಟ್ ನಿಮಗೆ ಟೆಕ್ನಾಲಜಿ ಮೇಲೆ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಇದು ಸಾಯ್ಕೆಟ್ ಸಿಸ್ಟಮ್ಸ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಇದರ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೇನೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಇದರಲ್ಲಿ ನಿಮಗೆ ರೋಲ್ ಬಂದುಬಿಟ್ಟು ಎಲ್ಲ ಟೈಪ್ ಆಫ್ ರೋಲ್ ಇದೆ. ಯಾಕಂತ ಕೇಳಿದರೆ ನೀವು ಇಲ್ಲಿ ನೋಡಿ, ಇಂಟರ್ನ್ಶಿಪ್ ಡೊಮೈನನ್ನು ನೀವು ಸೆಲೆಕ್ಟ್ ಮಾಡಬೇಕು. ಮೇ ಬಿ ವೆಬ್ ಡೆವಲಪ್ಮೆಂಟ್, ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟು, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು ಅಥವಾ UI UX ಡಿಸೈನ್, ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್, ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಈ ಫಾರ್ಮನ್ನು ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡಿ. ಈಗ ನಿಮಗೆ ಇದು ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಲಾಸ್ಟ್ ಡೇಟು 13th ಇದೆ. 14th ನಿಮ್ಮದು ನೆಕ್ಸ್ಟ್ ರೌಂಡಿಗೆ ಆಗಿದೆಯಾ ಇಲ್ಲೋ ಅಂತ, ಅಂದರೆ ನಿಮ್ಮದು ಸೆಲೆಕ್ಷನ್ ಆಗಿದೆಯಾ ಇಲ್ಲೋ ಅಂತ ಹೇಳ್ತಾರೆ. ಇನ್ ದ ಸೆನ್ಸ್ ನಿಮ್ಮದು ರೆಸ್ಯೂಮೆಯನ್ನು ನೋಡಿಕೊಂಡು ಅವರು ಶಾರ್ಟ್ ಲಿಸ್ಟ್ ಆಗಿದೆಯಾ ಇಲ್ಲೋ ಅಂತ ಹೇಳ್ತಾರೆ. 15th ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಬಟ್ ಅಪ್ಲೈ ಮಾಡೋರು ಅಪ್ಲೈ ಮಾಡಿ. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಕೇಳಿದರೆ, ನೀವು 3rd ಇಯರ್ಲಿದ್ದರೂ ಅಪ್ಲೈ ಮಾಡ್ಬೋದು, ಫೈನಲ್ ಇಯರ್ಲಿದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ dear students, we are thrilled to announce an excellent opportunity for you to enhance your skills and gain valuable industry experience through a virtual internship program. ಇದು ವರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಆಗಿರುತ್ತೆ. ವರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ದ ಸೆನ್ಸ್ ನೀವು ಕಂಪನಿಗೆ ಹೋಗಬೇಕಂತಿಲ್ಲ, ನಿಮಗೆ ಆನ್ಲೈನಲ್ಲೇ ಇಂಟರ್ನ್ಶಿಪ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಹೇಳ್ತಾರೆ ನೋಡಿ, ಕಂಪನಿ ಯಾವುದು ಅಂತ ಕೇಳಿದರೆ ಸಾಯ್ಕೆಟ್ ಸಿಸ್ಟಮ್ಸು. ಇಂಟರ್ನ್ಶಿಪ್ ಟೈಪು ವರ್ಚುವಲ್ ಇಂಟರ್ನ್ಶಿಪ್. ಓಕೆ, ಡ್ಯೂರೇಷನ್ 1 ಮಂತ್ ಇರುತ್ತೆ, ಅಂದರೆ 30 days ಇರುತ್ತೆ. ಯಾರು ಎಲಿಜಿಬಲ್ ಅಂತ ಕೇಳಿದರೆ ಓನ್ಲಿ ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಪರ್ಸೀವಿಂಗ್ ದೇರ್ BTech ಡಿಗ್ರಿ, BSc ಡಿಗ್ರಿ, BCA ಡಿಗ್ರಿ, ಎನಿಥಿಂಗ್. BAನೂ ಕೂಡ ಕನ್ಸಿಡರ್ ಮಾಡಿದ್ದಾರೆ, MScನೂ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಎಲಿಜಿಬಿಲಿಟಿ ಇರುವಂಥ ಸ್ಟೂಡೆಂಟ್ಸ್ಗಳು. ಯಾರ್ಯಾರು ಇವಾಗ 3rd ಇಯರ್ಲಿ ಇದ್ದಿರ್ಬೋದು, ನೀವು ಫೈನಲ್ ಇಯರ್ಲಿ ಇದ್ದಿರ್ಬೋದು, ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಯಾಕಂದರೆ ಇಟ್ ಈಸ್ ಅ ವರ್ಚುವಲ್ ಇಂಟರ್ನ್ಶಿಪ್. ಓಕೆ, ದ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಓಪನ್ ಟು ಸ್ಟೂಡೆಂಟ್ಸ್ ಕರೆಂಟ್ಲಿ ಪರ್ಸ್ಯೂವಿಂಗ್ ಡಿಗ್ರೀಸು. ಆಲ್ರೆಡಿ ಹೇಳಿದ್ದೆ ನಾನು. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ವರ್ಕ್ ರಿಮೋಟ್ಲಿ ಆ್ಯಂಡ್ ಅದೇರ್ ಟು ದ ಕಂಪನೀಸ್ ಗೈಡ್ಲೈನ್ಸ್ ಆ್ಯಂಡ್ ಪಾಲಿಸೀಸ್. ರಿಮೋಟ್ಲಿ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಈ ವರ್ಕನ್ನು ಮಾಡ್ಬೋದು, ಆಯಿತಾ. ಇಂಟರ್ನ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಂಪ್ಲೀಟ್ ದ ಅಸೈನ್ಡ್ ಟಾಸ್ಕ್ ವಿದಿನ್ ದ ಗಿವನ್ ಟೈಮ್ ಫ್ರೇಮು ಆ್ಯಂಡ್ ರಿಪೋರ್ಟ್ ಟು ದೇರ್ ರೆಸ್ಪೆಕ್ಟಿವ್ ಸೂಪರ್ವೈಸರ್ಸ್. ಎಲ್ಲರಿಗೂ ಕೂಡ ಒಂದೊಂದು ಸೂಪರ್ವೈಸರ್ ಅಂತ ಇದು ಮಾಡಿರ್ತಾರೆ, ಅಸೈನ್ ಮಾಡಿರ್ತಾರೆ. ನಿಮ್ಗೆ ಒಂದಿಷ್ಟು ಟಾಸ್ಕನ್ನು ಕೊಡ್ತಾರೆ, ಆ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡ್ತಾ ಇರಬೇಕು. ಓಕೆ, ಅದಾದ ನಂತರ ಸಾಯ್ಕೆಟ್ ಸಿಸ್ಟಮ್ಸ್ ರಿಸರ್ವ್ಸ್ ದ ರೈಟ್ ಟು ಟರ್ಮಿನೇಟ್ ದ ಇಂಟರ್ನ್ಶಿಪ್ ಇಫ್ ಇಂಟರ್ನ್ಸ್ ಫೇಲ್ ಟು ಮೀಟ್ ದ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ನೀವು ಇನ್ ಕೇಸು ಅವರು ಹೇಳಿದಂತಹ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ನ ನೀವು ಮೀಟ್ ಆಗದೆ ಇದ್ದರೆ ದೇ ಮೈಟ್ ಟರ್ಮಿನೇಟ್ ಯು. ಓಕೆ, ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ, ಏನು ಮೇಲನ್ನು ನೋಡ್ಕೊಳ್ಳಿ. ನಿಮ್ಮದು ಅಫಿಷಿಯಲ್ ಆಗಿ ನೀವು ಜಾಬಿಗೆ ಯಾವ್ದು ಮೇಲನ್ನು ಇದು ಮಾಡ್ತೀರೋ ಅದನ್ನೇ ಕೊಟ್ಕೊಳ್ಳಿ. ಅದಾದ ನಂತರ ಇಮೇಲನ್ನು ಕೊಟ್ಟ ನಂತರ ಇಂಟರ್ನ್ಶಿಪ್ ಡೊಮೈನು, ಯು ಕ್ಯಾನ್ ಸೆಲೆಕ್ಟ್ ಇಂಟರ್ನ್ಶಿಪ್ ಡೊಮೈನು. ನಿಮ್ಗೆ ಇದರಲ್ಲಿ ಯಾವ ಇಂಟರ್ನ್ಶಿಪ್ ಬೇಕೋ ಅದಕ್ಕೆ ಇದು ಮಾಡಿ. ದೆನ್ ಯುವರ್ ನೇಮ್, ದೆನ್ ಯುವರ್ ಜೆಂಡರ್, ಕಾಂಟ್ಯಾಕ್ಟ್ ನಂಬರ್, ವರ್ಕಿಂಗ್ ಕಾಂಟ್ಯಾಕ್ಟ್ ನಂಬರ್ನ ಕೊಡಿ, ನೇಮ್ ಆಫ್ ಕಾಲೇಜನ್ನು ಕೊಡಿ. ಆಮೇಲೆ ಪರ್ಸ್ಯೂಯಿಂಗ್ ಅಕಾಡೆಮಿಕ್ ಡಿಗ್ರಿ ಯಾವುದು, BTech, BEನ, MAನ, MScನ, MCAನ, BScನ ಇದನ್ನು ಇದು ಮಾಡಬೇಕು. ಅದಾದ ನಂತರ ದ ಪ್ರೋಗ್ರಾಮ್ ಪ್ಲೀಸ್ ಮೆನ್ಷನ್ ಇಯರ್, ಯಾವ ಇಯರ್ಲಿ ಇದು ಮಾಡ್ತಾಯಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ವ್ಯಾರ್ ಡಿಡ್ ಯು ಲರ್ನ್ ಅಬೌಟ್ ಸಾಯ್ಕೆಟ್ ಸಿಸ್ಟಮ್ಸ್, ನೀವು ಎಲ್ಲಿಂದ ನೋಡಿದ್ರಿ, ಮೇ ಬಿ ಲಿಂಕ್ಡ್ಇನ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಸಮ್ ರೆಫರಲ್ಲು, ಅದನ್ನು ಕೊಡಬೇಕು. ದೆನ್ ಕಂಟ್ರಿ. ಓಕೆ, ಇದೇನು ಎಲ್ಲದನ್ನು ನೀವು ಆಕ್ಸೆಪ್ಟ್ ಮಾಡಿದ ನಂತರ ಇದನ್ನು ಐ ಹ್ಯಾವ್ ಅಗ್ರೀಡ್ ಅಂತ ಕೊಟ್ಟು ನೀವು ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡಬೇಕಾಗತ್ತೆ. ದಯವಿಟ್ಟು ಯಾರ್ಯಾರು ಇದ್ದೀರಾ ದಯವಿಟ್ಟು ಅಪ್ಲೈ ಮಾಡಿ. ಇದ್ರ ಜೊತೆ ಆ್ಯಮ್ಡಾಕ್ಸ್ ಇದು ಇನ್ನೊಂದು ಇಂಟರ್ನ್ಶಿಪ್ ಇದೆ. ಅವು ಎರಡನ್ನೂ ಕೂಡ ನಾನು ನಿಮಗೆ ಇದು ಮಾಡಿ ಕೊಡ್ತೇನೆ. ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. 2 ಅಪಾರ್ಚುನಿಟಿ ಇದೆ. ಒಂದು ಆ್ಯಮ್ಡಾಕ್ಸು, ಅದು ಕೂಡ ಇಂಟರ್ನ್ಶಿಪ್ ಇದೆ. ಮತ್ತೊಂದು ಸಾಯ್ಕೆಟ್ ಸಿಸ್ಟಮ್. ಆ್ಯಮ್ಡಾಕ್ಸು ಒನ್ ಆಫ್ ದ ಬೆಸ್ಟ್ ಕಂಪನಿ. ಆ್ಯಕ್ಚುಲಿ ನಾನು ಕೂಡ ಇಂಜಿನಿಯರಿಂಗ್ ಓದುವಾಗ ಅದರಲ್ಲಿ ಶಾರ್ಟ್ ಲಿಸ್ಟ್ ಹಾಕಿದ್ದೆ. ಬಟ್ ಏನಾಗಿತ್ತು ಗೊತ್ತಿಲ್ಲ, ಫೈನಲ್ ರೌಂಡನ್ನು ಅವ್ರು ತಗೊಳ್ಳೇ ಇಲ್ಲ. 2 ರೌಂಡ್ಸನ್ನು ಮಾಡಿ ಫೈನಲ್ ರೌಂಡ್ ಮಾಡ್ತೇನೆ ಅಂತೇಳಿ ಮಾಡಲೇ ಇಲ್ಲ. ಒನ್ ಆಫ್ ದ ಬೆಸ್ಟ್ ಕಂಪನಿ. ನಾನು ಅದನ್ನು ಸೆಲೆಕ್ಟಿವ್ ಆಗಿ ನನ್ನ ಲಿಸ್ಟಲ್ಲಿ ಇದ್ದಿತ್ತು. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಆನ್ಸೈಟ್ ಅಪಾರ್ಚುನಿಟಿ ಇದ್ದಿತ್ತು. ಯಾಕಂದರೆ ಆ ಟೈಮಲ್ಲಿ 2019 ಆವಾಗ ಏನಾಗಿತ್ತು, 2 years ನೀವು ವರ್ಕ್ ಮಾಡಿದ ತಕ್ಷಣ ಆ್ಯಮ್ಡಾಕ್ಸಲ್ಲಿ ನಿಮ್ಮನ್ನು ಆನ್ಸೈಟ್ ಅಪಾರ್ಚುನಿಟಿ USA ಕಳಿಸ್ತಾ ಇದ್ದಿದ್ರು. ಸೊ ಅದು ಇದ್ದಿತ್ತು. ಸೊ ಅದನ್ನು ನಾನು ಪಿಕ್ ಮಾಡಿ ನನ್ನ ಸೆಲೆಕ್ಟಿವ್ ಲಿಸ್ಟಲ್ಲಿ ಇದ್ದಿತ್ತು. ಬಟ್ ಏನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಫೈನಲ್ ರೌಂಡನ್ನು ಅವ್ರು ಮಾಡಲಿಲ್ಲ. ಸೊ ಆ್ಯಮ್ಡಾಕ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಂಪನಿ. ಆ ಆ್ಯಮ್ಡಾಕ್ಸ್ ಇದು ಕೂಡ ಇಂಟರ್ನ್ಶಿಪ್ ಫಾರ್ಮನ್ನು ನಾನು ಇದರಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರಿಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ದಯವಿಟ್ಟು ಅಪ್ಲೈ ಮಾಡಿ, ಆಯಿತಾ. ಸೊ ಇದಿಷ್ಟು ಈ ವಿಡಿಯೋದಾಗಿರುತ್ತೆ.
ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾರಿಗೆ ಇದರ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.